ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಹೆಂಗಸರು ಈ ಕಾರಣಗಳಿಂದಲೇ ಗಂಡಸರನ್ನು ಇಷ್ಟಪಡೋದು, ಸಂಭೋಗ ಮಾಡೋಕ್ಕೆ ಒಪ್ಪಿಗೆ ಸೂಚಿಸುವುದು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಹೆಣ್ಣಿನ ಮನಸ್ಸು ಮೃದು, ಆಕೆಗೆ ಮಧುರವಾಗಿ ಮಾತಾಡಿದ್ರೆ ಆಕೆ ಪ್ರೀತಿಯಿಂದ ಇರುತ್ತಾಳೆ. ಅದೇ ನಾವು ಏನಾದರೂ ಸಿಟ್ಟು ಮಾಡಿ ಮಾತಾಡಿದ್ರೆ ಅವಳು ಗಂಡಸರಿಗಿಂತ ಹೆಚ್ಚೇ ಸಿಟ್ಟು ಮಾಡಕೋತಾಳೆ. ಇದು ನಿಮ್ಮ ಗಮನಕ್ಕೂ ಬಂದಿರಬೇಕು. ಅದೇ ನಿಮ್ಮ ಸಂಗಾತಿಗೆ ಚಿನ್ನ, ರಣ ಅಂತ ಮಾತಾಡಿ ಹೀಗೆ ಮಾಡಿದ್ರೆ ಅವಳು ಕರಗುತ್ತಾಳೆ, ಅಲ್ಲದೆ ಅವಳು ನಿಮಗೆ ಇಷ್ಟ ಪಡುತ್ತಾ ಹೋಗುತ್ತಾಳೆ. ಸಾಮಾನ್ಯವಾಗಿ ಹೆಂಗಸರು ಎಮೋಷನಲಿ ತುಂಬಾ ಕನೆಕ್ಟ್ ಆಗಲಿಕ್ಕೆ ಶುರುವಾದರೆ ಯಾವತ್ತೂ ಪ್ರೀತಿ ಮಾಡಿದವರನ್ನು ಬಿಟ್ಟು ಕೊಡುವುದಿಲ್ಲ. ಅದೇ ಭಾವನಾತ್ಮಕವಾಗಿ ಹಚ್ಚಿಕೊಂಡ ಹೆಣ್ಣಿಗೆ ಏನಾದರೂ ಆಕೆಯ ನಂಬಿಕೆಗೆ ದ್ರೋಹ ಮಾಡಿದ್ರೆ, ಆಕೆಯ ಮನಸ್ಸಿಗೆ ನೋವು ಆದ್ರೆ ಅವಳು ಯಾವತ್ತೂ ಸಹಿಸಿಕೊಳ್ಳಲ್ಲ, ತುಂಬಾ ದುಃಖ ಪಡುತ್ತಾಳೆ. ಇನ್ನು ನೀವು ಏನಾದ್ರೂ ಹೆಂಗಸರೊಂದಿಗೆ ಸಿಟ್ಟು ಮಾಡಿ ದ್ವೇಷ ಸಾಧಿಸಿದ್ರೆ ಅವಳು ಅಷ್ಟೇ ಅಪೋಸಿಟ್ ಆಗಿ ಇರುತ್ತಾಳೆ. ಇನ್ನು ಹೆಣ್ಣಿನ ವೀಕ್ನೆಸ್ಗಳು ಯಾವುದು ಅಂದ್ರೆ ಆಕೆ ಬಹಳ ಬೇಗ ನಂಬುತ್ತಾಳೆ. ಅವಳಿಗೆ ಅತಿಯಾದ ಶಕ್ತಿ ಇದ್ದರೂ ಕೂಡ ಅವಳು ತನ್ನ ಶಕ್ತಿಯನ್ನು ಮರೆತು ಬಿಟ್ಟಿರುತ್ತಾಳೆ. ಹೆಂಗಸರು ಸಾಮಾನ್ಯವಾಗಿ ಎಮೋಷನಲಿ, ಎಸ್ಪೆಷಲಿ ಅದು ಸಂಸಾರದ ವಿಚಾರದಲ್ಲಿ ತುಂಬಾ ಎಮೋಷನಲ್ ಇರ್ತಾಳೆ. ಸಂಸಾರದಲ್ಲಿ ಬರುವಂತಹ ಸಂಬಂಧಗಳು, ಮಕ್ಕಳು, ಗಂಡನ ಸಂಬಂಧ, ಒಂದು ಸಂಬಂಧದ ಮೇಲೆ ತುಂಬಾ ಎಮೋಷನಲ್ ಆಗಿರುತ್ತಾಳೆ. ಹಾಗಾಗಿ ನೀವು ಈ ಸಂಬಂಧಗಳ ಮೇಲೆ ಮಾತಾಡೋಕೆ ಶುರು ಮಾಡಿದ್ರೆ ಅವಳು ತುಂಬಾ ನಿಮ್ಮನ್ನ ಕನೆಕ್ಟ್ ಆಗ್ತಾಳೆ, ಅಲ್ಲದೆ ಬಹಳ ಬೇಗ ನಂಬಕ್ಕೆ ಶುರು ಮಾಡ್ತಾಳೆ. ಇದು ಪ್ರತಿ ಹೆಣ್ಣಲ್ಲಿ ಇರತಕ್ಕಂತ ಒಂದು ಸೂಕ್ಷ್ಮವಾದಂತಹ ಸ್ವಭಾವವಾಗಿದೆ ಎನ್ನುತ್ತದೆ ಅಧ್ಯಯನ. ಇನ್ನು ಈ ಒಂದು ವಿಡಿಯೋನ ಹೆಣ್ಣು ಮಕ್ಕಳು ನೋಡ್ತಾ ಇದ್ರೆ ನೀವು ಈ ವಿಷಯದ ಬಗ್ಗೆ ಏನು ಹೇಳುತ್ತೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಹೀಗೆ ಭಾವನಾತ್ಮಕವಾಗಿರುವ ಹೆಂಗಸರು ಎಲ್ಲಾನು ಕೂಡ ಎಮೋಷನಲಿ ಥಿಂಕ್ ಮಾಡ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ನೀವು ತುಂಬಾ ನಿರೀಕ್ಷೆ ಇಟ್ಕೊಂಡು ಬದುಕಲಿಕ್ಕೆ ಶುರು ಮಾಡುತ್ತಾರೆ. ಆಮೇಲೆ ಏನಾದರೂ ಆ ನಿರೀಕ್ಷೆಗಳು ನಮಗೆ ಸುಳ್ಳು ಅಂತ ಅನಿಸಿದಾಗ ಆ ಹೆಂಗಸರು ತುಂಬಾ ಹರ್ಟ್ ಮಾಡಕೋತಾರೆ. ಸಂಬಂಧಗಳಿಂದ ಹೊರಗಡೆ ಬರಲಿಕ್ಕೆ ಆಗ್ತಿರಲ್ಲ, ಡಿಪ್ರೆಷನ್ಗೆ ಹೋಗುತ್ತಾರೆ. ಯೋಚನೆಗಳು ಎಲ್ಲೋ ಒಂದು ಕಡೆ ರಾಂಗ್ ಬರಲಿಕ್ಕೆ ಶುರುವಾಗುತ್ತೆ. ಈ ಕಾರಣಕ್ಕೆ ಹೆಂಗಸರು ತುಂಬಾ ಎಮೋಷನ್ ಆಗುವುದು ಅವಶ್ಯಕತೆ ಇರಲ್ಲ. ಅದನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿ ಮೂವ್ ಆನ್ ಆಗಿ. ಆದರೆ ಎಷ್ಟೋ ಜನ ನಿಜವಾದ ಪ್ರೀತಿ ಇರಲ್ಲ, ಜಸ್ಟ್ ಹೆಂಗಸರಿಂದ ಕೆಲಸ ಆಗೋ ತನಕ ಅವರು ಚಿನ್ನ, ರಣ ಅಂತ ಕರೆದು ಯೂಸ್ ಮಾಡಿರ್ತಾರೆ. ಅದನ್ನು ನಂಬಿದ ಹೆಣ್ಣು ಎಮೋಷನಲಿ ಕಂಪ್ಲೀಟ್ ಆಗಿ ಆ ಒಂದು ಸಂಬಂಧದಲ್ಲಿ ಇಮ್ಯಾಜಿನರಿಗೆ ಹೋಗ್ತಾರೆ. ಫ್ಯೂಚರ್ ಬಗ್ಗೆ ಕನಸು ಕಾಣೋಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಮೋಸ ಮಾಡಿದಾಗ ಕಡತ ಕಣ್ಣೀರು ಹಾಕ್ತಾರೆ. ಹೆಂಗಸರೇ, ಹಾಗಾಗಿ ಬೆಣ್ಣೆಯ ಮಾತುಗಳಿಗೆ ನೀವು ಮರಳಾಗಿ ಬಿಡಬೇಡಿ. ಅದು ಏನಾದ್ರೂ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಬಂದ್ರೆ ಅದನ್ನ ಒಪ್ಪಿಕೊಳ್ಳಿ. ಯಾಕೆಂದರೆ ಹಸ್ಬೆಂಡ್ ಅನ್ನೋದು ಒಂದು ಪರ್ಮನೆಂಟ್ ಸತ್ಯ. ಹಾಗಾಗಿ ಗಂಡನಿಗೆ ನಂಬಿ. ಇನ್ನು ಹೆಂಗಸರು ಅತಿಯಾದ ಪ್ರೀತಿಗೆ ಬಹಳ ಬೇಗ ಸೋಲುತ್ತಾಳೆ. ಅದೇ ಪ್ರೀತಿಯಲ್ಲಿ ಸ್ಯಾಟಿಸ್ಫೈಡ್ ಇಲ್ಲದಿದ್ದರೆ ಜಗಳ ಮಾಡ್ತಾಳೆ. ಗೃಹಿಣಿ ಆದಂತವಳು ಅತಿಯಾದ ಪ್ರೀತಿ ಮಾಡುವಂತಹ ಗಂಡ ಸಿಕ್ಕ ಅಂದ್ರೆ ಅವಳು ನಿಜವಾಗ್ಲೂ ತುಂಬಾ ಖುಷಿಯಿಂದ ಇರುತ್ತಾಳೆ. ಎಷ್ಟು ಅಂದ್ರೆ ಆ ಪ್ರಪಂಚ ಬಿಟ್ರೆ ಇನ್ಯಾವುದು ಪ್ರಪಂಚ ಗೊತ್ತಿಲ್ಲ. ಈ ಜಗತ್ತಲ್ಲಿ ಅಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀನಿ, ಇದೇ ನನ್ನ ಸರ್ವಸ್ವ ಅನ್ಕೊಂಡು ಆ ಪ್ರೀತಿಗೆ ಸೋಲ್ತಾಳೆ. ಸ್ನೇಹಿತರೆ, ಈ ಮೂರು ವಿಚಾರದಲ್ಲಿ ನೀವು ನಿಜ ಯಾವುದು, ಸುಳ್ಳು ಯಾವುದು ಅಂತ ತಿಳಿದುಕೊಳ್ಳಿ. ಯಾಕೆಂದರೆ ಎಷ್ಟೋ ಜನ ಹೊರಗಡೆಯಿಂದ ಬರುವಂತವರು ನಿಮ್ಮನ್ನ ಇದೇ ವಿಚಾರ ಇಟ್ಕೊಂಡು ನಿಮ್ಮನ್ನ ಕನೆಕ್ಟ್ ಮಾಡ್ಬಿಟ್ಟು ನಿಮ್ಮನ್ನ ಹಾಳು ಕೂಡ ಮಾಡ್ತಾರೆ. ಹಾಗಾಗಿ ಹೆಣ್ಣಿಗೆ ವೀಕ್ನೆಸ್ ತಿಳ್ಕೊಂಡವರು ಹೆಣ್ಣನ್ನು ಮೋಸ ಮಾಡಲಿಕ್ಕೆ ಹೋಗ್ತಾರೆ. ಅದಕ್ಕೆ ಹೆಣ್ಣು ತನ್ನ ವೀಕ್ನೆಸ್ ಬಿಟ್ಟು ಕೊಡದೆ ಮೋಸದ ಹಾದಿ ತುಳಿಯಬಾರದು. ಸ್ನೇಹಿತರೆ, ಇದೇ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ,
ಶೇರ್ ಮಾಡಿ. ನಮಸ್ಕಾರ.